ದಾಖಲೆಯನ್ನೇ ಬರೆದಿದೆ ಕೆಆರ್ಎಸ್ ಡ್ಯಾಂ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ನಲ್ಲೇ ಭರ್ತಿಯಾಗಿದೆ ಕೆಆರ್ಎಸ್ ಡ್ಯಾಂ. 118.60 ಅಡಿ ಭರ್ತಿಯಾಗಿದೆ ಈಗಾಗಲೇ ಕೆಆರ್ಎಸ್ ಡ್ಯಾಂ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಈ ರೀತಿ ಭರ್ತಿಯಾಗಿರೋದು. 124.80 ಅಡಿ ಗರಿಷ್ಠ ಮಟ್ಟವನ್ನ ಹೊಂದಿದೆ. ಸಂಪೂರ್ಣ ಭರ್ತಿಗೆ ಕೇವಲ 6 ಅಡಿ ಮಾತ್ರ ಬಾಕಿ ಇರೋದು. ಡ್ಯಾಂಗೆ ಹರಿದು ಬರ್ತಾ ಇದೆ 18,387 ಕ್ಯೂಸೆಕ್ ಒಳಹರಿವು ಹೆಚ್ಚಾದ್ರೆ 4 ದಿನದಲ್ಲಿ ಡ್ಯಾಂ ಭರ್ತಿಯಾಗೋ ಸಾಧ್ಯತೆ ಇದೆ. ಜುಲೈ ಅಥವಾ ಆಗಸ್ಟ್ನಲ್ಲಿ ಪ್ರತಿ ವರ್ಷ ಭರ್ತಿ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಜೂನ್ನಲ್ಲೇ ಭರ್ತಿಯಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ನಲ್ಲಿ ನೀರು ಭರ್ತಿ ಆಗಿದೆ. 118.60 ಅಡಿ ಭರ್ತಿಯಾಗಿದೆ. ಗರಿಷ್ಠ ಮಟ್ಟ ಇರೋದು 124.80. ಸಂಪೂರ್ಣವಾಗಿ ಭರ್ತಿಯಾಗೋದಕ್ಕೆ ಇನ್ನು 6 ಅಡಿ ಮಾತ್ರ ಬಾಕಿ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಅಬ್ಬರಿಸ್ತಾ ಇದೆ. ಈ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಜಲಾಶಯ ಹೊಸ ದಾಖಲೆಯನ್ನ ಬರೆಯೋದಕ್ಕೆ ಸಜ್ಜಾಗಿ ನಿಂತಿರ್ತಕ್ಕಂಥದ್ದು. ಡ್ಯಾಮ್ ಕಟ್ಟಿದ ದಿನದಿಂದ ಇಲ್ಲಿವರೆಗೆ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಗರಿಷ್ಠ ಪ್ರಮಾಣದ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ನಾನೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯದ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. 124 ಕೋಟಿ ಗರಿಷ್ಠ ಮಟ್ಟವನ್ನ ಈ ಡ್ಯಾಮ್ ಹೊಂದಿರತಕ್ಕಂಥದ್ದು. ಸದ್ಯ ಇವತ್ತಿಗೆ 118.60 ಅಡಿಗಳಷ್ಟು ನೀರು ಸಂಗ್ರಹ ಆಗಿದೆ. ಡ್ಯಾಮ್ ಕಟ್ಟಿದ ದಿನದಿಂದಲೂ ಕೂಡ ಇಲ್ಲಿಯವರೆಗೆ ಜೂನ್ ತಿಂಗಳಲ್ಲಿ ಇಷ್ಟು ಪ್ರಮಾಣದ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿಗೆ. 49 TMC ಅಷ್ಟು ನೀರು ಸಂಗ್ರಹ ಆಗುವಂತ ಸಾಮರ್ಥ್ಯ ಈ ಡ್ಯಾಮ್ ಹೊಂದಿದೆ. ಸದ್ಯ ಇದೀಗ 41 TMC ಅಷ್ಟು ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗೋದಕ್ಕೆ ಕೇವಲ 8 TMC ಅಷ್ಟು ನೀರು ಬೇಕು. ಅಂದ್ರೆ ಇನ್ನು 6 ಅಡಿಗಳಷ್ಟು ನೀರು ತುಂಬಿದ್ರೆ ಈ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗುತ್ತೆ. ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಈ ಡ್ಯಾಮ್ ಬಹುತೇಕ ಖಾಲಿ ಅನ್ನಿಸ್ತಾ ಇತ್ತು. ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಮುಂಗಾರು ಮಳೆ ಆಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಈ ಡ್ಯಾಮ್ ಬಹುತೇಕ ಭರ್ತಿಯಾಗಿರೋ ಇತಿಹಾಸಗಳು ಇರ್ತಕ್ಕಂಥದ್ದು. ಆದ್ರೆ ಇದೇ ಮೊದಲ ಬಾರಿಗೆ ಅಂದ್ರೆ 90 ವರ್ಷಗಳು ಈ ಡ್ಯಾಮ್ ಇತಿಹಾಸವನ್ನ ಹೊಂದಿರತಕ್ಕಂಥದ್ದು. ಆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಜೂನ್ ತಿಂಗಳಲ್ಲೇ ಇಷ್ಟು ಪ್ರಮಾಣದ ನೀರು ಕೂಡ ಸಂಗ್ರಹ ಆಗಿರ್ತಕ್ಕಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ ಈ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗುವಂತ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇದೇ ರೀತಿಯಾದಂತಹ ಮಳೆ ಮುಂದುವರೆದಂತ ಸಂದರ್ಭದಲ್ಲಿ ಜೂನ್ ಅಂತ್ಯದ ವೇಳೆಗೆ ಜಲಾಶಯ ಭರ್ತಿಯಾಗುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲೂ ಈ ಡ್ಯಾಮ್ ಒಂದು ಹೊಸ ದಾಖಲೆಯನ್ನ ಬರೆಯುತ್ತೆ. ಯಾಕಂದ್ರೆ ಜೂನ್ ತಿಂಗಳಲ್ಲಿ ಡ್ಯಾಮ್ ಭರ್ತಿಯಾಗದಂತ ಯಾವುದೇ ರೀತಿಯ ದಾಖಲೆಗಳಿಲ್ಲ. ಒಂದು ವೇಳೆ ಜೂನ್ ತಿಂಗಳಲ್ಲೇ ಈ ಜಲಾಶಯ ಭರ್ತಿ ಆದ್ರೆ ಅದು ಕೂಡ ಒಂದು ಹೊಸ ದಾಖಲೆಯಾಗಿ ನಿಲ್ಲುವಂಥದ್ದು. ಅಂದ್ರೆ ಯಾವಾಗ ಇಷ್ಟು ಪ್ರಮಾಣದ ನೀರು ಆ ಜಲಾಶಯಕ್ಕೆ ಬಂತೋ ಸಾಮಾನ್ಯವಾಗಿ ಹಳೆ ಮೈಸೂರು ಭಾಗದ ಜನರಲ್ಲಿ ಒಂದು ರೀತಿ ಹರ್ಷೋದ್ಗಾರ. ಯಾಕಂತ ಹೇಳಿದ್ರೆ ಆ ರೈತರಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಬೆಂಗಳೂರು, ಮೈಸೂರು, ಮಂಡ್ಯ, ಚಾಮರಾಜನಗರ ಜನರು ಕುಡಿಯೋ ನೀರನ್ನ ಇದೇ ಜಲಾಶಯದ ನೀರನ್ನ ಅವಲಂಬಿಸಿದರೆ ಅವ್ರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳಿರುವುದಿಲ್ಲ. ಬಹಳಷ್ಟು ಪ್ರಮುಖವಾಗಿ ಆ ತಮಿಳುನಾಡು ಜೊತೆಗೆ ಏನು ಆ ನೀರಿನ ಒಪ್ಪಂದ ಇದೆ ಆ ಕೋಟವು ಕೂಡ ಯಾವುದೇ ರೀತಿಯ ತಕರಾರಿಲ್ಲದೆ ಮುಗಿಯುವಂಥದ್ದು. ಅಂದ್ರೆ ಆ ಕಾರಣಕ್ಕಾಗಿ ಹಳೆ ಮೈಸೂರು ಭಾಗದ ಜನರಲ್ಲಿ ಒಂದು ರೀತಿ ಹರ್ಷೋದ್ಗಾರ ಮನೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಡ್ಯಾಮ್ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಜೂನ್ ತಿಂಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಇದೇ ರೀತಿಯಾಗಿ ಮಳೆ ಮುಂದುವರೆದು ಜೂನ್ನಲ್ಲೇ ಒಂದು ಜಲಾಶಯ ತುಂಬಿದ್ದೇ ಇದೆ. ಅದು ಕೂಡ ಒಂದು ಹೊಸ ದಾಖಲೆ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋರ್ಸ್ KRS. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.